ಕನ್ನಡ ಡಿಕ್ಷನರಿಯಲ್ಲಿ कन्नड़ा डिक्शनरी में ಇಂಥ ಒಂದು ಮಮತೆಗೆ इस तरीके के एक ममता को ಒಂದು ಸುಂದರವಾದ ಶಬ್ದ ಇದೆ. एक सुंदर सा शब्द है. ಅದು ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಗೊತ್ತಿಲ್ಲ, ಇಂಗ್ಲಿಷ್ ಬೈಬಲಲ್ಲಿ ಅದು ಸಿಕ್ಕದಿಲ್ಲ. ಆ ಶಬ್ದ ಏನಪ್ಪಾ ಅಂದ್ರೆ वो शब्द जो है ಅದಕ್ಕೆ ವಾತ್ಸಲ್ಯ ಅಂತೀವಿ. ವಾತ್ಸಲ್ಯ, उसको वात्सल्य कहते हैं ಕನ್ನಡದಲ್ಲಿ. कन्नड़ा में ಅದಕ್ಕೆ ಸರಿಸಾಟಿಯಾದ ಶಬ್ದ, उसको ठीक समान रहने वाला शब्द ಯಾವ ಭಾಷೆಯಲ್ಲಿ ಸಿಗೋದನೇ ಇಲ್ಲ, किसी भी भाषा में नहीं मिलता. ಬೇರೆ ರೀತಿ. ಆದರೆ ಕನ್ನಡದಲ್ಲಿ ಆ ಶಬ್ದವನ್ನು ನುಡಿಯುವಾಗ ಯಾವ ಒಂದು ಭಾವನೆ ಬರ್ತದಲ್ಲ, कन्नड़ा में जो जब वो शब्द हम कहते हैं जो भावना आता है, ಅರ್ಥ ಆಯ್ತಾ? क्या आप समझ रहे हैं? ಅದಕ್ಕೆ ಸರಿಸಾಟಿಯಾದ ಶಬ್ದ ಇನ್ನೊಂದು ಸಿಗೋದಿಲ್ಲ. उसके लिए सही समान रहने वाला शब्द और कुछ नहीं मिलता. ಒಂದ್ಸಾರಿ ಅದನ್ನ ಹೇಳ್ತೀರಾ, ವಾತ್ಸಲ್ಯ. एक बार आप उसे करेंगे वात्सल्य. ವಾತ್ಸಲ್ಯ वात्सल्य ಕೇಳ್ತಾ ಇದ್ದೀರಾ? ಈ ಶಬ್ದದ ಆಳ ಎಷ್ಟಂದ್ರೆ, इस शब्द का गहराई इतना ಒಂದು है. ತಾಯಿಗೆ ಗೊತ್ತಿರ್ತದೆ ಮಗಳು ತಪ್ಪು ಹೆಜ್ಜೆ ಇಡ್ತಾ ಇದ್ದಾಳೆ ಅಂತ. एक माँ को पता रहता है कि बेटी गलत रास्ते में जा ಬುದ್ಧಿ रही ಹೇಳ್ತಾಳೆ, है. वो बताती ಹೇಳ್ತಾಳೆ, है, वो समझाती है, ಕೊನೆಗೆ ಸೋತ್ ಹೋಗ್ತಾಳೆ. आखिर में वो हार मानती है. ಆದ್ರೆ ಮಗಳನ್ನು ಹೊರ ಹಾಕೋದಿಲ್ಲ. लेकिन बेटी को वो बाहर नहीं डालती. ಮಗಳಿಗೆ ಚಿತ್ರಹಿಂಸೆ ಕೊಡೋದಿಲ್ಲ. बेटी को वो बहुत हिंसा नहीं देती. ಯಾಕೆ? क्यों? ಕೊನೆಗೂ ಈ ಶಬ್ದ, ಈ ಒಂದು ವಾತ್ಸಲ್ಯ ಅನ್ನೋದಿದೆಯಲ್ಲ, आखिर में ये जो ममता है, ಎಷ್ಟಾದ್ರೂ ನಂದು ಜೀವನೇ ಅಲ್ಲ ಇದು ಅಂತ ಮತ್ತೆ ಹೇಳ್ತದೆ. ये एक ही बात कहता है, ನಂದೇ ಜೀವ ಅಲ್ಲ ಅಂತ ಮತ್ತೆ ಹೇಳ್ತದೆ. मेरा ही जीवन है कि वो फिर से कहता है. ಒಬ್ಬ ಅಪ್ಪ एक पिता ಗೊತ್ತಿದೆ ಅವನಿಗೆ, वो जानता है ಮಗ ತಪ್ಪು ಮಾಡ್ತಾ ಇದ್ದಾನೆ, कि बेटा गलती कर रहा है. ನಾನು ನುಡಿತಾ ಇರೋದೆಲ್ಲರಿಗೂ ಅರ್ಥ ಆಗ್ತದೆ ಅಂತ जो मैं कह रहा हूँ सब ಗೊತ್ತಿದೆ समझ ಅವನಿಗೆ, रहे हैं. ಮಗ ತಪ್ಪು ಮಾಡ್ತಾ ಇದ್ದಾನೆ. बेटा गलती कर रहा है. ಕೆಲವೊಂದ್ಸಾರಿ ಕೋಪಕ್ಕೆ ಬಂದು ಕೈನು ಎತ್ತಾನೆ, थोड़ा समय गुस्सा में आकर वो हाथ भी उठाते हैं. ಏನೋ. ಆದ್ರೆ ಈ ವಾತ್ಸಲ್ಯ ಮಾತ್ರ ಹೋಗೋದನೇ ಇಲ್ಲ. लेकिन ये ममता नहीं जाता. ಏನೋ ಒಂದು ದಿನ ಸಾರಿ, ನಾನು ಹೆಸರು ಹೇಳಿ ತಗೊಳ್ತಾ ಇದ್ದೆ ಅಂತ ತಿಳ್ಕೊಳ್ಬೇಡಿ. आप गलत मत ಒಂದಿನ समझिए. ಚರ್ಚೆ ಮುಗೀತು, एक दिन कलीसिया खत्म हो गया. ಕುರ್ಚಿ ಮೇಲೆ ಕೂತ್ಕೊಂಡಿದ್ವಿ. ಇಲ್ಲೇನೋ ಆ ಹಾಲಲ್ಲಿ ಗೊತ್ತು, ಕುರ್ಚಿ ಮೇಲೆ हम ಕೂತ್ಕೊಂಡಿದ್ವಿ. कुर्सी पर बैठे थे. ಏನೋ ನಮ್ಮ ರವಿ ಅಣ್ಣ ಅವರ ಮಗ ವರ್ಷಿಪ್ ಲೀಡ್ ಮಾಡ್ತಾರಲ್ಲ, ಈಗ ಮಾಡಿದ್ರಲ್ಲ, ಹೆಗಲಿಗೆ ಬಂದವ್ರೆ. अब भाई रवि के बेटे जो वर्शिप करते हैं, अब उनके कंधे तक वो पहुंच चुके ಕೈ हैं. ಹಿಡಿದು ಅವ್ರನ್ನ ಜಗ್ಗಿ, हाथ पकड़कर उन्हें बुलाकर ಇವರು ಈ ವಯಸ್ಸಿಗೆ ಅವನನ್ನ ತೊಡೆ ಮೇಲೆ ಕುಂದ್ರಿಸ್ಕೊಳ್ತಾರೆ. इस उम्र में उनको गोद पर में वो बिठाते हैं. ಏನೋ ಅಪ್ಪು ಏನೋ ಒಂದು ಶಬ್ದ ಯೂಸ್ ಮಾಡಿದ್ರು, ಏನು ಯೂಸ್ ಮಾಡಿದ್ರು? ಅಪ್ಪಾಜಿ. ಕರೆಕ್ಟ್, ಅಪ್ಪಾಜಿ. अप्पा जी. ಅದು ಈ ವಾತ್ಸಲ್ಯಕ್ಕೆ ವಯಸ್ಸಿನ ಮಟ್ಟನೇ ಇಲ್ಲ. इस ममता के लिए उम्र का कोई हद ही नहीं है. ಈ ವರ್ಷದಲ್ಲಿ ಅವ್ನ ಮದುವೆ ಆಗುತ್ತೆ, इस साल में उसका शादी होगा, ನನಗೆ ಗ್ಯಾರಂಟಿ ಇದೆ. मुझे गारंटी है. ಹೆಂಡತಿ ಮುಂದೆನೆ ಅವ್ರು ಮತ್ತೆ ತೊಡೆ ಮೇಲೆ ಕುಂದ್ರಿಸ್ಕೊಂಡು ಅಪ್ಪಾಜಿನೇ ಅಂತ. पत्नी आने के बाद भी वो गोद में बिठाकर अप्पा जी ही कहेंगे. ಯಾರಾದ್ರೂ ಇಲ್ಲ ಅರ್ಥ ಆಗುತ್ತೆ, ನಾ ಹೇಳೋದು ಅರ್ಥ ಆಗುತ್ತೆ? क्या आप समझ रहे जो मैं कह रहा हूँ? ಈ ಶಬ್ದ ಇದಕ್ಕೆ ಕೆಲವೊಬ್ಬರಿಗೆ ಇದಿಲ್ಲದೆ ಇರುವಾಗ ಅದರಲ್ಲಿರುವಂತ ಪವಿತ್ರತೆ ಅರ್ಥ ಆಗೋದಿಲ್ಲ. थोड़े लोगों में जब ये नहीं होता, उसमें अंदर रहने वाला पवित्रता उन्हें समझ नहीं आता. ಯಾರಾದ್ರೂ ಹೇಳ್ತಿರೋ ವಾತ್ಸಲ್ಯ? ನಾನು ಆರಿಸ್ಕೊಂಡಿದ್ದಲ್ಲ ಇದು. मैंने इसे चुना नहीं है. ಒಂದು ವಚನ ನನ್ನನ್ನು ಬಹಳವಾಗಿ ಆಳವಾಗಿ ನನ್ನನ್ನು ಹಿಡ್ಕೊಳ್ತು. एक वचन ने मुझे बहुत गहराई से पकड़ लिया. ಅದು ಕನ್ನಡದಲ್ಲಿ ಮಾತ್ರ ಓದ್ಲಿಕ್ಕೆ ಸಾಧ್ಯ. वो सिर्फ हम कन्नड़ा में ही पढ़ सकते हैं. ಯಾಕಂದ್ರೆ ಇಂಗ್ಲಿಷ್ನಲ್ಲಿ ಅದಿಲ್ಲೇ ಇಲ್ಲ. क्योंकि इंग्लिश में वो है ही नहीं. ಆಮೇಲೆ आमेन. ನೋಡಿ ಓದ್ತೀನಿ ನಾನು. मैं पढ़ूंगा, देखिए. ಮೊದಲು ನೀವು ಪ್ರಜೆಯಾಗಿರ್ಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮುಂದಿನ ಲೈನ್ ನೋಡ್ರಿ, ಎಷ್ಟು ಚಂದ ಹೇಳ್ತದೆ. ಮೊದಲು ನೀವು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ದೇವರ ವಾತ್ಸಲ್ಯವನ್ನು ಹೊಂದಿದವರಾಗಿದ್ದೀರಿ. तुम पहले तो कुछ भी नहीं थे, पर अब परमेश्वर की प्रजा हो. तुम पर दया नहीं हुई थी, पर अब तुम पर दया हुई है. ಆಮೇಲೆ ಯಾರು ಹೇಳ್ತಾರೆ? ದೇವರ, ಇಲ್ಲಿ ದೇವರ ಪ್ರೀತಿ ಹೊಂದಿದ್ದೀರಿ, ದೇವರ ಕರುಣೆ ಹೊಂದಿದ್ದೀರಿ ಅಂತ ಹೇಳ್ತಾರೆ. ಯಾಕಂದ್ರೆ देखिए, यहाँ पर परमेश्वर का प्यार करुणा के नहीं लिखा गया है, क्योंकि ದಯೆ ಕರುಣೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ನಾಯಿಗೂ ನಾವು ತೋರಿಸಬಹುದು. दया और करुणा हमारे घर में काम करने वाले कुत्ते को भी हम दिखा सकते हैं. ಆದ್ರೆ ವಾತ್ಸಲ್ಯ लेकिन ममता जो है, ನಮ್ಮ ಮಕ್ಕಳಿಗೆ ಮಾತ್ರ ನಾವು ತೋರಿಸ್ತೀವಿ. सिर्फ हम अपने बच्चों पर दिखा सकते हैं. ಅರ್ಥ ಆಗ್ತಾ ಇದ್ರೆ ಒಂದ್ಸಲ क्या आप समझ रहे? तो आमीन कहिए. ಮೊದಲು ನೀವು ದೇವರ ವಾತ್ಸಲ್ಯ ಹೊಂದಿರಲಿಲ್ಲ, ಆದ್ರೆ ನಾನು ಟ್ರಾನ್ಸ್ಲೇಟ್ ಮಾಡಿದ್ದಲ್ಲ, ಅದು ಬೈಬಲ್ ಹಂಗೆ ಬರ್ದೈತೆ, ಆ ಶಬ್ದ ಉಪಯೋಗ ಮಾಡೇ ಬರ್ದೈತೆ. बाइबल में ऐसे ही लिखा गया है. ಈಗ ನೀವು ದೇವರ ವಾತ್ಸಲ್ಯವನ್ನ, ಅಂದ್ರೆ ಈ ಅಪ್ಪ, उसका मतलब यह व्यक्ति ಮಗನ ವಯಸ್ಸು ಅಳಿಯದೆ, बेटे का उम्र न नापते हुए, ಅಲ್ವಾ,
ಮಗನ ವಯಸ್ಸು ಅಳಿಯದೆ बेटे का उम्र न नापते हुए ಅವನನ್ನ ತೊಡೆ ಮೇಲೆ ಕೂತ್ಕೊಳ್ಳಿಸ್ಕೊಂಡು अपने गोद में उसे बिठाकर ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೆಯುವಾಗ प्यार से जब अप्पा जी वो बुलाते हैं ಅದು ಏನ್ ತೋರಿಸ್ತದೆ? वो क्या दर्शाता है? ಅವ್ರ ಜೀವನದಲ್ಲಿನೇ ಅವನ ಮೇಲೆ ಕೋಪ ಮಾಡಿಲ್ವಾ? जिंदगी में ही उन्होंने उन पर गुस्सा नहीं किया था? ಜೀವನದಲ್ಲಿ ಅವನ ಮೇಲೆ ಕೈ ಎತ್ತಿಲ್ವಾ ಅವರು? जिंदगी में उनके ऊपर हाथ भी उन्होंने नहीं उठाया? ಆಮೇನ್. ಏನೋ ಕಣ್ಣು ಮುಂದೆ ಕಂಡಿದ್ದು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು आंखों से जो मैंने देखा उदाहरण बता रहा हूँ. सुनिए मैं बताता ಇದ್ರೂ ಸಹ हूँ. वो सारी चीजें होने के बावजूद ಕೊನೆಗೆ ಜಯ ಹೊಂದೋದು आखिर में जो जीत पाता है ವಾತ್ಸಲ್ಯ. वो ममता ही है. ಎಂತದ್ ನೋಡ್ರಿ ಕರ್ಳು देखिए वो कैसा प्यार है. ಅಲ್ವಾ? ಎಂತ ಕರ್ಳದ? देखिए वो कैसा प्यार है. ರಪ ಹೊಡಿತತೆ ಮಕ್ಕಳನ್ನ, बच्चों को मारता है ಅವ್ರ ಜೊತೆ ತಾನು ಅಳ್ತತೆ. और उनके साथ खुद भी रोते हैं. ವಾತ್ಸಲ್ಯ वो ममता है. ಅಂದ್ರೆ उसका मतलब ನಾನು ಮನುಷ್ಯರ ವಾತ್ಸಲ್ಯದ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. मैं मनुष्य की ममता के बारे में नहीं बात कर रहा. ಮುಂದಿನ ವಚನಗಳಲ್ಲಿ ಸ್ವಲ್ಪವಾಗಿ ಅರ್ಥ ಮಾಡ್ಕೊಳ್ಳೋಣ. अगले वचनों में थोड़ा हम उसे समझ लेंगे. ನಾನು ಇದನ್ನೇ ಶುಕ್ರವಾರ ಶನಿವಾರ ದೇವರ ಆತ್ಮನ ಈ ವಚನಗಳನ್ನು ನನ್ನ ಹೃದಯದಲ್ಲಿ ಮಾತಾಡುವಾಗ शुक्रवार और शनिवार जब पवित्र आत्मा इन वचनों से मुझसे बात कर रहे थे, ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. हमारा हालत क्या है कि मुझे समझने लगा. ಕೇಳ್ತಾ ಇದ್ದೀರಾ? ಇನ್ನೂ ಇಲ್ಲೇ ಇದ್ದೀರಲ್ವಾ? आप यहीं पर है ना? ಈಗ ಏನಾಯ್ತಂದ್ರೆ अब क्या हुआ? ಒಂದು ವೇಳೆ ನೀನು ಪ್ರೀತಿಯನ್ನು ಹುಡುಕ್ತಾ ಇರೋದಾಗಿದ್ರೆ अगर आप प्यार को ढूंढ रहे हैं तो ಮನುಷ್ಯರಲ್ಲಿ ಹುಡುಕ್ಲೇ ಹೋಗ್ಬೇಡ. मनुष्य को आप ढूंढिएगा ही मत. ಮನುಷ್ಯರಲ್ಲಿ ಹುಡುಕ್ಬೇಡ. मनुष्यों में उसे ढूंढिए मत. ಎಷ್ಟೇ ನಿನಗೆ ಮನುಷ್ಯರಲ್ಲಿ ಪ್ರೀತಿ ಸಿಕ್ಕರು, जितना भी आपको मनुष्य में प्यार मिले तो भी ಅದು ವಾತ್ಸಲ್ಯದ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. वो ममता के हद तक स्तर तक नहीं जा सकता. ಹೆಂಗ್ ಹಿಂದಿ में ममता सही बात रहेगा ना, ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. वो उस हद तक नहीं जा सकता. ನಿನ್ನ ತಪ್ಪನ್ನ आपकी गलती को ನಿನ್ನ ತಂದೆ ತಾಯಿಗಳು ಸಹಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. आपके माता पिता भी नहीं सह सकते. ವಾತ್ಸಲ್ಯವನ್ನ ಸೃಷ್ಟಿಸಿದವನು ಯಾರು? ममता को रचने वाले कौन हैं? ಅಂದ್ರೆ ಅವನ ವಾತ್ಸಲ್ಯ ಎಷ್ಟಿರಬಾರ್ದು? उसका मतलब उनका ममता कितना हो सकता है? ಕೇಳ್ತಾ ಇದ್ದೀರಾ? आप सुन रहे हैं? ಅಥವಾ ತನ್ನ ವಾತ್ಸಲ್ಯದಲ್ಲಿ ಸ್ವಲ್ಪನ್ನ ಮನುಷ್ಯರಲ್ಲಿ ಅವನು ಬಿಟ್ಟಿದ್ದಾನೆ, नहीं ಕೊಟ್ಟಿದ್ದಾನೆ तो अपने ममता में से थोड़ा ममता उन्होंने मनुष्य को दिया है. ಅಲ್ವಾ? सही है. ಆತನಲ್ಲಿ ಎಷ್ಟು ಮಮತೆ ಇರಬಾರ್ದು? उनमें कितना ममता हो सकता है? ಅದನ್ನ ಇವತ್ತು ಸ್ವಲ್ಪ ನೋಡ್ಕೊಳ್ಳೋಣ. उसको आज के दिन थोड़ा हम ಯಾಕಂದ್ರೆ ನನಗೆ देखेंगे. ಭರವಸೆ ಇದೆ, क्योंकि मुझे भरोसा है ದೇವರು ನಮ್ಮ ಹೃದಯಗಳನ್ನ ಬದಲಾಯಿಸ್ತಾರೆ. कि परमेश्वर हमारे हृदयों को बदलेंगे. ಆಮೇಲೆ आमेन. ಎಷ್ಟೇ ತಂದೆ ತಾಯಿ ಹೊಡೆದ್ರು, कितना भी चाहे माता पिता मारेंगे तो ಮತ್ತೆ भी ತಿರುಗಿ ನಾವು ಮನೆಗೆ ಹೋಗ್ತೀವಿ, ನಾಚಿಕೆ ಇಲ್ಲ ಅಂತಲ್ಲ, फिर से हम घर वापस जाते हैं, शर्म नहीं, ऐसा नहीं है. ಆ ಒಂದು ವಾತ್ಸಲ್ಯ. लेकिन वो ममता है. ಏನದು ವಾತ್ಸಲ್ಯ? वो ममता क्या है? ಗತಿ ಇಲ್ಲ ಅಂತಲ್ಲ, कोई भी हाल नहीं है कि नहीं, ಆದ್ರೆ ಮನಸ್ಸಲ್ಲಿ ಗೊತ್ತು. लेकिन मन में हम जानते हैं. ಆಮೇನ್. आमेन. ಬೈಬಲ್ ಹೇಳ್ತದೆ, पवित्र शास्त्र कहता है, ಯೇಸು ಸ್ವಾಮಿ ಸುಂದರವಾಗಿ ಹೇಳ್ದ, यीशु मसीह ने सुंदर तरीके से कहा, ಯೇಸುವಿನ ಮೇಲೆ यीशु मसीह के ऊपर ನೀನು ಮಮತೆ ಇಟ್ರೆ, अगर आप ममता रखेंगे तो ತಂದೆ पिता जो है ನಿನ್ನನ್ನು ನೋಡಿ, आपको देखकर, ಆತನ ಮಗನ ಮೇಲೆ ನೀನಿಟ್ಟಿರುವ ಮಮತೆ ನೋಡಿ, उनके बेटे पर आप रखने वाले ममता को देखकर ಯಾವ ಕಂಡೀಷನ್ ಇಲ್ಲ ಅಂತ ಎಲ್ಲ ಮರ್ತ್ಬಿಟ್ನಂತೆ, बिना कोई शर्त सब कुछ भूलते ನಿನ್ನ हुए ಪ್ರಾರ್ಥನೆಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದಾನಂತೆ. आपके प्रार्थना को सीधे तरीके से उत्तर दे ಯಾಕೆ? रहे हैं. क्यों? ಅವನಿಗೆ ವಾತ್ಸಲ್ಯ ಇದೆ ನಿನ್ನ ಮೇಲೆ. क्योंकि उनको आपके ऊपर ममता है. ಇನ್ ಅದರ್ ವರ್ಡ್ಸ್, ಇನ್ನೊಂದು ಮಾತಲ್ಲಿ उसे और एक शब्द में ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ यहाँ ಇದ್ದಾನಂದ್ರೆ, पर यीशु मसीह क्या कह रहे हैं? ನಿನಗೆ ನನ್ನ ಮೇಲೆ ಮಮತೆ ಇದ್ರೆ, अगर तुम्हें मुझ पर ममता है तो ನನ್ನ ಹೆಸರಿನಲ್ಲಿ ನೀ ಕೇಳ್ಕೊಳ್ಳುವಾಗ, मेरे नाम में जब तुम मांगोगे, ನಾನು ನಿನ್ ಪರವಾಗಿ ತಂದೆ ಜೊತೆ ಏನ್ ಮಾತಾಡ್ಲೇಬೇಕಾಗಿಲ್ಲ. मैं तुम्हारे लिए परमेश्वर के साथ, पिता के साथ कुछ बात करने की जरूरत ही नहीं ಅವನು है. ಡೈರೆಕ್ಟ್ ಆಗಿ ನಿನಗೆ ಕೊಟ್ಬಿಡ್ತಾನೆ. वो सीधे तरीके से आपको ही देंगे. ಯಾಕೆ? क्यों? ನಿನಗೆ ನನ್ನ ಮೇಲೆ ಮಮತೆ ಇದೆ. क्योंकि तुम्हें मुझ पर ममता है, ಪವರ್ಫುಲ್ बलशाली है. ಅನಿಸ್ತಾ ಇದೆ ನಿಮಗೆ? ವ್ಯತ್ಯಾಸ ಅರ್ಥ ಆಗ್ತಾ ಇದೆ? आपको व्यत्यास समझ रहा है? ಅಂದ್ರೆ ನಮ್ಮ ಮೇಲೆ ಆತನ ಮಮತೆ ಇಟ್ಟಿದ್ದಾನೆ, उसका मतलब परमेश्वर ने हम पर ममता रखा है ಆತನಲ್ಲಿ ನಮಗಾಗಿ ವಾತ್ಸಲ್ಯ ಇದೆ. और उनके अंदर हमारे लिए ममता है. ಮೊದಲು ನೀವು ವಾತ್ಸಲ್ಯ ಹೊಂದಿರ್ಲಿಲ್ಲ, पहले आपने ममता को नहीं पाया था. ನಾಯಿ ತರ कुत्ते के जैसे ಒಬ್ಬ ಸ್ತ್ರೀ ಬಂದು, एक स्त्री आकर, ಅಪ್ಪ ಸ್ವಾಮಿ, पिता परमेश्वर, ನನ್ನ ಮಗಳಿಗೆ ದೆವ್ವ ಹಿಡ್ದೈತೆ, मेरी बेटी दुरात्मा से पीड़ित है, ದಯವಿಟ್ಟು ಅವಳನ್ನ ಗುಣಪಡಿಸು ಅಂದ. कृपया करके उन्हें चंगाई देना के कैसे अंदर। पूछा. उसने कहा, ಯೇಸು ಸ್ವಾಮಿ ಹೇಳಿದ್ರು, यीशु मसीह ने कहा, ಮಕ್ಕಳಿಗಿಟ್ಟ ಊಟ बच्चों को रखने वाला खाना ನಾಯಿಗಳಿಗೆ ಕೊಡೋದು ಚೆನ್ನಾಗಿರೋದಿಲ್ಲ. कुत्तों को देना अच्छा नहीं रहेगा. ಯಾಕೆ? क्यों? ಆ ಸ್ತ್ರೀ वह स्त्री ಯಹೂದ್ಯಳಾಗಿರ್ಲಿಲ್ಲ, वो यहूदी नहीं थी, ಅವಳು ಇಸ್ರಾಯೇಲ್ಯಳಾಗಿರ್ಲಿಲ್ಲ, वो इजरायली भी नहीं थी, ಅವಳು ಕಾನಾನ್ वो ದೇಶದವಳಾಗಿದ್ಲು. कानान देशवासी थी. ಯಾರಿಗ್ ಬೇಜಾರಾಗೋದಿಲ್ರಿ ನಾಯಿ ಅಂದ್ರೆ? किसको बुरा नहीं लगेगा बताइए, कुत्ता कहेंगे अल्वा? तो?
ನಾಯಿಗಳಿಗೆ ಊಟ ಹಾಕೋದಿಲ್ಲ, हम कुत्तों को रोटी नहीं डालते, ಆದ್ರೆ ಅವಳು ಬಿಡ್ತಾ ಇಲ್ಲ. लेकिन वो नहीं छोड़ रही है. ಯೇಸುವಿನ ಮೇಲೆ ಮಮತೆ ಇಟ್ಟಿರುವ, यीशु मसीह पर ममता रखने ನೀವು वाले, ನನ್ನ ಮೇಲೆ ಮಮತೆ ಇಟ್ಟಿರುವುದರಿಂದ आप मेरे ऊपर ममता रखते हो इसलिए. ಅವನು ಹೇಳ್ದ, उसने ದೇವರ कहा, ವಾಕ್ಯ ಹೇಳ್ತದೆ, परमेश्वर का वचन कहता ಅವಳು है, ಹೇಳಿದ್ಲು, उसने कहा, ಹೌದಪ್ಪ ಸ್ವಾಮಿ, हाँ प्रभु, ಆದ್ರೆ लेकिन ಮಕ್ಕಳು ತಿನ್ನುವಾಗ बच्चे खाने वक्त ತುಂಡುಗಳು ಬೀಳ್ತದಲ್ಲ, टुकड़े जो गिरते हैं ಅದನ್ನಾದ್ರೂ ना, ನಾನು ತಿನ್ಬಹುದಲ್ಲ. उससे तो मैं खा सकती हूँ ना. ಕರೆಕ್ಟಾ? सही है. ಅವಳು ಹೇಳಿದ್ಲು, ಅವಳಿಗೆ ಅವನು ಒಂದು ಶಬ್ದ ಉಪಯೋಗ ಮಾಡಿದ ಅವಳಿಗೆ. वहाँ पर यीशु मसीह ने एक शब्द इस्तेमाल किया. ಮರಿಯಳು ನೋಡಿ देखिए, ಎಷ್ಟು ಚೆನ್ನಾಗಿದೆ ನೋಡಿ. देखिए कितना अच्छा है. ಕಾನಾ ಊರಿಗೆ ಹೋಗಿದ್ದಾರೆ, ये काना गांव को गए ಅಲ್ಲಿ हैं, ಮದುವೆ ನಡೀತಾ ಇದೆ. वहाँ पर शादी चल रहा है. ನಾನು ಇಂಗ್ಲಿಷ್ ಬೈಬಲ್ ನಿಂದ ರೆಫರ್ ಮಾಡ್ತಾ ಇದ್ದೀನಿ, ಕೇಳಿ. अब सुनिए, ಅವನು ಮರಿಯಳು ಏನ್ ಮಾಡ್ತಾಳೆ, मिरियम क्या करती ಅಲ್ಲಿ है, ದ್ರಾಕ್ಷಾರಸ ಮುಗೀತಪ್ಪ, वहाँ पर दाग रस खत्म हो ಅವಳು चुका ಹೇಳ್ತಾಳೆ, है. वो कहती है, ಅಲ್ಲಿ ಕೆಲಸ ಮಾಡೋರಿಗೆ वहाँ पर काम करने वाले लोगों ಅವನ ಮಗ, को, वो मेरा बेटा ಅವನು है, ಏನ್ ಹೇಳ್ತಾನ ಅದ್ ಮಾಡ್ರಿ, वो जो कुछ भी कहेगा वो तुम ನಿಮ್ಗೆ करो, ದ್ರಾಕ್ಷಾರಸ ಸಿಗ್ತದೆ. तुम्हें दाग रस मिलेगा. ಆಯ್ತಾ? सही है. ಅವಾಗ तब ಅವನು ಏನಂದ, उसने क्या कहा, ಕನ್ನಡದಲ್ಲಿ ಏನಿದೆ ಗೊತ್ತಿಲ್ಲ, कन्नड़ा में क्या है मैं नहीं ಇಂಗ್ಲಿಷ್ जानता, ನಲ್ಲಿ इंग्लिश ಓ में ವುಮನ್, ओ स्त्री, ಸ್ತ್ರೀಯೇ ओ स्त्री, ನನ್ನ ಗೊಡವೆ ನಿನಗೆ ಏಕೆ, मेरा लड़ाई तुम्हें क्यों चाहिए, ನನ್ನ ಗೊಡವೆ ನಿನಗೆ ಏಕೆ मेरे बारे में तुम ಅಂತ क्यों ಹುಟ್ಟಿಸಿ चिंता ತಾಯಿಗೆ करते? ಹೇಳ್ತಾ ಇದ್ದಾನೆ. ऐसे वो अपने माँ से कहता ಆದ್ರೆ है. ಕಾನಾನದ ಸ್ತ್ರೀ ಬರುವಾಗ लेकिन जब ये कानान की स्त्री आती ಅವಳೇನಂತಾಳೆ, है, वो क्या कहती है, ತುಂಡಾದ್ರೂ ನಾನು ತಿನ್ಬಹುದಲ್ಲ वो ಅಂದ್ರೆ, गिरे हुए टुकड़े तो मैं खा सकती हूँ. जब उसने ಏನಂತ ಗೊತ್ತಾ? कहा, यीशु मसीह क्या कहते हैं आप जानते हो, ಅಮ್ಮ सुनो ಅಮ್ಮ अम्मा, ನಿನ್ನ ನಂಬಿಕೆ तुम्हारा विश्वास ಬಹಳ ದೊಡ್ಡದು. बहुत बड़ा है. ಮಮತೆ, ममता. ಯಾಕೆ ಅವಳು ಅವನ ಮೇಲೆ ಮಮತೆ ಇಟ್ಟಿದ, क्योंकि उसने उस पर ममता रखा है. ಕ್ರೂಜ್ ಹೊತ್ಕೊಂಡು ಹೋಗ್ತಾ ಇದ್ದಾನೆ, वो क्रूज उठा कर जा रहा है. ಸ್ತ್ರೀಯರು ಮಮತೆಯಿಂದ ಅಳ್ತಾ ಇದ್ದಾರೆ. वहाँ पर स्त्री ममता से रो रहे ಅವನು हैं. ಹೇಳ್ತಾನೆ, वो कहता है, ನನಗೋಸ್ಕರ ಅಳಬೇಡ್ರಿ, मेरे लिए मत रोना, ನಿಮ್ಮ ಮಕ್ಕಳಿಗಾಗಿ ಅಳಿರಿ. तुम्हारे बच्चों के लिए रोना. ಎಷ್ಟು ಅವನಿಗೆ ಅಂದ್ರೆ ಇಲ್ಲಿ ಎಷ್ಟು ಬಲವಾಗಿ ಹೇಳ್ತಾ ಇದೆ, कितना बलशाली और से कह ನೀವು रहा है, ನನ್ನ ಮೇಲೆ ಮಮತೆ ಇಟ್ಟಿರೋದ್ರಿಂದ, तुमने मुझ पर ममता रखा है, इसीलिए ನನ್ನ ಹೆಸರಿನಲ್ಲಿ ನೀವು ಕೇಳಿಕೊಳ್ಳುವಾಗ जब मेरे नाम पे तुम मांगोगे, ನಾನು ತಂದೆಗೆ ನಿಮ್ಮ ಪರವಾಗಿ ಕೇಳಿಕೊಳ್ಳೋದೇ ಬೇಕಾಗೋದಿಲ್ಲ. मैं तुम्हारे लिए पिता से मांगने की जरूरत नहीं पड़ेगा. ನೀನು ನಮ್ಮ ಮೇಲೆ ಮಮತೆ ಇಟ್ಟು ನಂಬಿಕೆ ಇಟ್ಟಿದ್ರಿಂದ तुमने मुझ पर ममता रखा है, विश्वास किया, ಅವನು इसीलिए ನೇರವಾಗಿ ನಿನಗೆ ಕೊಡ್ತಾನೆ. वो सीधे तरीके से तुम्हें देगा. ಎಷ್ಟು ಪವರ್ ಇದೆ ನೋಡ್ರಿ ಅದರಲ್ಲಿ. देखिए कितना बल है उसमें, ಆತನಿಗೆ ಎಷ್ಟು ವಾತ್ಸಲ್ಯ ಇದೆ ನಮ್ಮ ಮೇಲೆ. देखिए कितना ममता है उनको हम पर. ಯಾಕಂದ್ರೆ क्योंकि ನಾನು ಹೇಳದ್ನಲ್ಲ, मैंने कहा ना, ಯಾವುದೇ ಪ್ರೀತಿ, कोई भी प्यार, ಯಾವುದೇ ಪ್ರೀತಿ, कोई भी प्यार, ಮನುಷ್ಯರಲ್ಲಿ ಕಾಣುವ ಪ್ರೀತಿ मनुष्य में नजर आने वाला ಒಂದಲ್ಲ प्यार ಒಂದು ಪರಿಸ್ಥಿತಿಯಲ್ಲಿ ಮುರಿದು ಹೋಗ್ಬೋದು, एक ना एक हालत में वो टूट सकता ಆದ್ರೆ है, ಆತನ ವಾತ್ಸಲ್ಯ लेकिन परमेश्वर का ममता ಎಂದಿಗೂ ಮುಗಿಯೋದಿಲ್ಲ. कभी भी नहीं टूटता. ಒಂದು ಸುಂದರವಾದಂತ ಎಲ್ಲರಿಗೂ ಗೊತ್ತಿರುವಂತ ಒಂದು ಸಾಮ್ಯ ಹೇಳ್ತೀನಿ ಕೇಳಿ. सबको पता रहने वाला एक दृष्टांत बताता ಆದ್ರೆ हूँ, ಅದರ सुनिए. ಮೊದಲನೇ ಲೈನ್ ಅನ್ನ लेकिन उसके पहले लाइन को ಕನ್ನಡದಲ್ಲಿ ಹಿಂದಿಯಲ್ಲಿ ಓದ್ಕೊಳ್ಳೋಣ, ಕನ್ನಡ ಯಾಕಂದ್ರೆ और ನಿಮಗೆ हिंदी में ಪುರಾವೆ हम ಆಗ್ಬೇಕು. ನಾನು ಹಿಂದಿಯಲ್ಲಿ ಓದ್ಕೊಳ್ಳೋಣ, क्योंकि आपको सबूत ಕನ್ನಡದಲ್ಲಿ मिलना ಓದ್ತಿಲ್ಲ. चाहिए. ಏನ್ ಹೇಳ್ತದಂದ್ರೆ, वो क्या कहता है, ತೆಗಿಬೇಡಿ, ದಯವಿಟ್ಟು ತೆಗಿಬೇಡಿ, कृपया करके आप मत खोलिएगा, ಆದ್ರೆ ನಿಮಗೆ ಪುರಾವೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. लेकिन आपको सबूत मिले कि मैं ಲೂಕ कह रहा हूँ. 13:6 लूकुस का सुसमाचार उसका 13वां अध्याय ಯೇಸು उसके ಸ್ವಾಮಿ 6वें ಒಂದು वचन में ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, यीशु मसीह ने एक दृष्टांत को कहा. ನೋಡೋಣ, वो क्या है, ನಾನು ತೆಗಿಬೇಡ ಅಂದೆ, ಬರ್ಕೊಳ್ಳಿ ಆಯ್ತಾ. आप लिख लीजिए. ನೋಡಿ, ಈಗ ಆತನೇ ಹೇಳ್ತಾನೆ, ಒಬ್ಬನೊಬ್ಬನು ಇಲ್ಲಿ ಯಾರಾದ್ರೂ ಇಲ್ಲಿ ಒಂದು ಸಣ್ಣ ಗೇಮ್ ಮಾಡೋಣ. एक छोटा सा गेम हम खेलेंगे. ಇವತ್ತೇನಾಯ್ತು ಪಾಸ್ಟರ್ಗೆ, पासवान जी को आज क्या हो गया, ಒಂದು ಇಲ್ಲಿಂದ ಹಿಂದೆ ಕೂತವರಿಂದ ಮುಂದಿನವರೆಗೆ, पीछे रहने वाले से लेकर आगे रहने ನಾವು वाले तक. ಚಿಕ್ಕವ್ರು ಇರುವಾಗ जब हम छोटे थे, ಯಾರಾದ್ರೂ ಇಲ್ಲಿ ಮೊದಲು ಚಿಕ್ಕವರಿದ್ರ, क्या कोई यहाँ पर पहले छोटे थे, ಅಲ್ಲ ಎಲ್ಲರೂ ಸೀರಿಯಸ್ ಆಗಿ ಕೂತ್ಕೊಂಡು ನೋಡಿದ್ರೆ ಭಯ ಆಗುತ್ತೆ, ಅದಕ್ಕೆ ಕೇಳಿದೆ. ಯಾರಾದ್ರೂ ಮೊದಲು ಚಿಕ್ಕವರಾಗಿದ್ರ? पहले क्या कोई छोटे ಓಕೆ. थे. ಈ ಚಿಕ್ಕವ್ರು ಇರುವಾಗ जब हम छोटे थे, ಈ ದೋಷ ಕಂಡು ಹಿಡಿಯೋದು ಅಥವಾ ಒಂದು ಪ್ಯಾರಾ ಕೊಡ್ತಿದ್ರು ಎಕ್ಸಾಮ್ ಅಲ್ಲಿ, एग्जाम में एक पैराग्राफ देते थे. ಅದರಲ್ಲಿ ತಪ್ಪಿರೋದು ಅಲ್ಲಿ ಏನಂತ ಇರ್ತದ, ಅದರಲ್ಲಿ ತಪ್ಪಿರೋದನ್ನ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ರು. उसमें जो गलत है उसे पहचानिए के कहते थे. ಸ್ಪಾಟ್ ದ ರಾಂಗ್, वहाँ पर जो गलत है उसे पहचानिए. ಸ್ಪಾಟ್ ದ ರಾಂಗ್ ಬರ್ತಾ ಇತ್ತು, ಪ್ಯಾರಾಗ್ರಾಫ್ ಬರ್ತದ. एक पैराग्राफ आता था. उसी तरीके ಒಂದು से ಪ್ಯಾರಾಗ್ರಾಫ್ ಕೊಡ್ತೀನಿ, एक पैराग्राफ में आपको ಯಾರು दूंगा. ತೆಗಿಕೂಡ್ದು, कोई भी उसे मत खोलिएगा. ನೀವು ತೆಗೆದ್ರೆ ಅಬ್ಬಬ್ಬ ಪರಲೋಕ ಮುಟ್ಬಿಡ್ತೀರಾ. अगर आप खोलेंगे तो आप स्वर्ग पहुंच ಅದಕ್ಕೆ ನಾನು जाएंगे. ಓದ್ತೀನಿ, इसीलिए मैं आपके लिए ನೀವು 10 ಸಾರಿ पढ़ूंगा. ಓದಂದ್ರೂ ಓದ್ತೀನಿ. आप 10 बार पढ़ने के लिए कहेंगे तो भी पढ़ूंगा. ಐ ವಾಂಟ್ ಯು ಟು ಸ್ಪಾಟ್ ದ ಆಡ್. वहाँ पर जो अजीब है उसे आप मुझे ಅದರಲ್ಲಿ बताइए. ಏನು ಇರಬಾರ್ದಂತದ್ದಿದೆ, उसमें जो अजीब आपको सुनाई पड़ता है ಅದನ್ನ ಹೇಳಬೇಕು. उसे आप कहिए. ಪ್ರಯತ್ನ ಮಾಡೋಣ, हम कोशिश करेंगे. ಆಮೇಲೆ ಆತನು ಒಂದು ಸಾಮ್ಯವನ್ನ ಹೇಳಿದನು.
ಅದೇನೆಂದರೆ ಒಬ್ಬನೊಬ್ಬನು ಒಂದು ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. फिर उसने यह दृष्टांत भी कहा, किसी की अंगूर की बारी में एक अंजीर का पेड़ लगा हुआ था, वह उसमें फल ढूंढने आया परंतु न पाया. What is this odd in this? इसमें क्या अजीब सुनाई पड़ता है? ಸ್ವಲ್ಪ I know you already spotted. ಏನು ಇದರಲ್ಲಿ ತಪ್ಪು ಏನಿದೆ ಅಥವಾ ಇದರಲ್ಲಿ ಇರಬಾರ್ದು ಏನು ಕಾಣ್ತಾ ಇದೆ? इसमें अजीब क्या आपको सुनाई पड़ रहा है? ಯಾರಾದ್ರೂ ಸಾಮ್ಯವನ್ನು ಹೇಳಿದನು, ಓಕೆ. ಇರಬಾರದು ಇದೆ ಅಥವಾ वहां पर जो नहीं रहना था वो वहां पर है. ಹಾ, ಏನಾಯ್ತ್ರಿ? ಕರೆಕ್ಟ್ ಇದೆ ಹೇಳ್ರಿ. ಫಲ ಕೊಡ್ಲಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿತ್ತು, ಅದು ಅಲ್ಲಿ ಆಡ್. ಓಕೆ, ಮತ್ತೆ ಅಂಜೂರದ ಮರದಲ್ಲಿ ದ್ರಾಕ್ಷೆ ಬರೋದಿಲ್ಲ, ಅಲ್ಲಲ್ಲೇ ತಿರುಗ್ತಾ ಇದ್ದೀರಾ, ಕರೆಕ್ಟ್ ಅದಕ್ಕೆ ಬರ್ತಾ ಇಲ್ಲ. ಸಿಂಪಲ್. ದ್ರಾಕ್ಷೆ ತೋಟದಲ್ಲಿ ಅಂಜೂರ ಏನ್ ಮಾಡ್ತಾ ಇದೆ? अंगूर के बाग में अंजीर. ಯಾರಾದ್ರೂ ದ್ರಾಕ್ಷೆ ತೋಟದಲ್ಲಿ ಅಂಜೂರದ ಗಿಡ ಹಚ್ತಾರ? क्या कोई अंगूर के बाग में अंजीर का पेड़ लगाता है? ಆದ್ರೂ ದೇವರು ನಮಗೆ ಮುದ್ದು ಮಕ್ಕಳನ್ನು ಕೊಟ್ಟಿದ್ದಾನೆ. लेकिन फिर भी परमेश्वर ने अच्छे से प्यारे बच्चे हमें दिया है. ಯಾಕೋ ಅರ್ಥ ಇಲ್ಲ. ಎನಿವೆ ನೋಡೋಣ. ದ್ರಾಕ್ಷೆ ತೋಟದಲ್ಲಿ ಅಂಜೂರ ಗಿಡವನ್ನು ಹಚ್ತಾನಂದ್ರೆ अंगूर के बारे में अंजीर के पेड़ को अगर वो लगा रहे हैं ಕರೆಕ್ಟ್ ಅಲ್ವಾ? ये सही है ಅಲ್ಲಿ ना? ವಾಕ್ಯ ಏನ್ ಹೇಳ್ತದೆ ಅಂದ್ರೆ, वहाँ पर वचन क्या कहता है? ದ್ರಾಕ್ಷೆ ತೋಟದಲ್ಲಿ अंगूर के बारे में ಅಂಜೂರದ ಗಿಡ ಒಂದು ಗಿಡ ಹಚ್ಚಿದ್ರು, अंजीर का एक पेड़ ಅದು ಹಣ್ಣು लगाया ಕೊಡ್ಲಿಲ್ಲ. गया था और वो फल नहीं दे रहा ಆಗ था. ಯಜಮಾನನು ಬಂದು ಏನ್ ಹೇಳ್ದ? तब मालिक ने आकर क्या कहा? ಇದು ಯಾಕೆ ಭೂಮಿಯ ಫಲವತ್ತತೆಯನ್ನು ನಾಶ ಮಾಡಬೇಕು? क्यों ये पृथ्वी के फल को नाश करना ಇದನ್ನು है? ಕಡಿದು ಹಾಕು ಅಂದ. इसे काट कर फेंक देना, क्योंकि उसने ಆಗ कहा. और तब ಆ ಅಂಜೂರದ ಗಿಡದ ಮೇಲೆ, उस अंजीर के पेड़ के ऊपर, ಆ ಅಂಜೂರದ ಗಿಡದ ಮೇಲೆ उस अंजीर के पेड़ के ऊपर ಅದರ ಮಾಲೀಕನಾದಂತವನಿಗೆ ಇಲ್ಲದಂತ ವಾತ್ಸಲ್ಯ, उसका मालिक जो है उसके अंदर एक ममता, ಅದನ್ನ ಬೆಳೆಸಿದಂತ ತೋಟಗಾರನಿಗೆ ತುಂಬಿ ಬಂತು. वहाँ पर उसको बढ़ाने वाले माली में भर कर आया. ಅಲ್ವಾ? सही ಅವನು है? ಹೇಳ್ದ, उसने कहा, ಹೌದ್ರಿ ಯಜಮಾನ್ರ, हाँ मालिक, ತೆಗೆದು ಹಾಕ್ಬಿಡುನ್ರಿ, हम इसे काट कर ಬೇರೆ फेंकेंगे ಯಾವ್ದಾರ ಗಿಡ ಹಚ್ಚುನ್ರಿ. और दूसरा कोई पेड़ हम लगाएंगे. उसने ಏನ್ नहीं ಹೇಳ್ತಾ कहा. ಇದ್ದಾನೆ? वो क्या कह रहा है? ಹಾಗಲ್ಲ ಸ್ವಾಮಿ. स्वामी ऐसा नहीं है प्रभु. ಫಸ್ಟ್ ಶಬ್ದ, पहला शब्द, ಹಾಗಲ್ಲ ಸ್ವಾಮಿ, प्रभु ऐसा नहीं है. ಇನ್ನೂ ಒಂದು ವರ್ಷ ಕಾಯೋಣ, और एक साल हम इंतजार करेंगे. ನಾನು ಅದನ್ನ मैं उसे ಇನ್ನೂ ಭೂಮಿಯನ್ನ ಹದ ಮಾಡಿ ಏನಂತ ನೋಡಿ, अच्छे से जमीन को खोद कर, ಅಯ್ಯ ಈ ವರ್ಷವೂ ಇದನ್ನು ಬಿಡು, इस साल के लिए इसे छोड़ देना. ಬಿಡು, ಈ ವರ್ಷವೂ ಇದನ್ನ ಬಿಡು. यह एक साल ಅಂದ್ರೆ से देखो. उसका मतलब, ಏನೋ ಮೊದಲು ಉದಾಹರಣೆ ಹೇಳಿದ್ನಲ್ಲ, पहले मैंने उदाहरण बताया ना, ಕುಡಿತಾನೆ, वो पीता है. ತಾಯಿ ಅಜ್ಜಿ ಹೇಳ್ತೈತೆ, वो बूढ़ी औरत कहती है, ನೀವು ತಿಳುವಳಿಕೆ ಇದ್ದವ್ರಪ್ಪ, तुमको समझ है, ನೀವು ಸ್ವಲ್ಪ ತಳ್ಕೊರಿ, तुम थोड़ा धीरे ಅವ್ನು ಹೊಡಿಬೇಡ್ರಿ. उसे मत मारना. ಕೇಳ್ತಾ ಇದ್ದೀರಿ? क्या आप सुन रहे हैं? ನೀವು ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ, हम कहाँ पर जाएंगे हम ಎಂತ नहीं ಶಬ್ದ जानते. ಬಳಸಿದಿರೋ ಗೊತ್ತಿಲ್ಲ, कैसे शब्द आपने इस्तेमाल किया हम नहीं ನಿಮ್ಮ जानते. ಹಣದಿಂದ ನೀವೇನ್ ಮಾಡಿದಿರೋ आपके ಗೊತ್ತಿಲ್ಲ, पैसे से आपने क्या किया हम नहीं ಯಾರನ್ನ जानते. ಬೆನ್ನ ಹಿಂದೆ ತಗಲಿದ್ದೀರೋ ಗೊತ್ತಿಲ್ಲ, किसको पीठ पीछे धोखा दिया हम नहीं जानते. ಎಂತ ರಹಸ್ಯ ಜೀವನದಲ್ಲಿ ಹೇಗಿದ್ದೀರೋ ಗೊತ್ತಿಲ್ಲ. रहस्य जिंदगी में आप कैसे हो हम नहीं जानते. ಆದರೆ लेकिन ಈ ತೋಟಗಾರನು, यह माली जो है, ಈ ತೋಟಗಾರನು, यह माली जो है, ತೋಟಗಾರನಾದಂತ ಯೇಸುವು यीशु मसीह जो ತಿರುಗಿ माली ತಿರುಗಿ है, ಅದನ್ನ ಹೇಳ್ತಾ ಇದ್ದಾನೆ, बार बार दोहरा कर उसे कह रहे हैं, ಅಪ್ಪ सुनो. ಇನ್ನೊಂದು ಬಾರಿ और एक बार, ಅವನು ಒಂದು ವಾರ ಅಯ್ಯ श्रीमान ಈ ವರ್ಷವೂ यह साल भी ಇದನ್ನ ಬಿಡು. इसे छोड़ देना. ವಾತ್ಸಲ್ಯ ನೋಡಿ, वहाँ पर ममता देखिए, ಮಮತೆ ನೋಡಿ, वहाँ पर ममता ನಮಗೆ ಈ देखिए. ಹೊತ್ತಿಗೆ ಆಗಬೇಕಾಗಿದ್ದು ಇನ್ನೂವರೆಗೂ ಯಾಕೆ ಆಗ್ಲಿಲ್ಲ? अब तक जो होना था अब तक क्यों नहीं हुआ? ನೀವು ಮಾತನಾಡಿದ ರೀತಿ ನೋಡಿದ್ರೆ ಇವತ್ತಿಗೆ ಬಾಯಿ ಸೇದ್ ಹೋಗ್ಬೇಕಿತ್ತು. आप और हम जिस तरह बात करते हैं उसे देखते हैं तो अब तक कुआं खोदना था. ರಹಸ್ಯದಲ್ಲಿರುವಂತ ಯೋಚನೆಗಳನ್ನ ನೋಡಿದ್ರೆ ಇವತ್ತು ನಾವು ಬಿದ್ದೋಗ್ಬೇಕಿತ್ತು. रहस्य में देखने वाले सोचों को देखते हैं तो आज के दिन हम गिरना था. ಆಮೆನ್. आमेन. ಆದ್ರೆ ವಾಕ್ಯ ಹೇಳ್ತದೆ, लेकिन वचन कहता है, ಸ್ಪಷ್ಟವಾಗಿ ಹೇಳ್ತದೆ स्पष्ट ವಾಕ್ಯ, तरीके से वचन कहता है, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, सारे पर्वत जगह को छोड़कर जाएंगे, ಗುಡ್ಡಗಳು ಕದಲಿಯಾವು, सारे पहाड़ भी वो हिल ಆದರೆ जाएंगे, ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, लेकिन मेरा कृपा तुम्हें कभी नहीं छोड़ेगा. ಸಮಾಧಾನದ ನನ್ನ ಒಪ್ಪಂದವು, शांति का मेरा वाचा, ಇನ್ನೂ ಆಶೆ ಅವನಿಗೆ, अभी भी उनके अंदर आशा है, ಇನ್ನೂ ಚಿಂತೆ ಅವನಿಗೆ, अभी भी उनके अंदर चिंता है. ಬೆಟ್ಟಗಳು ಸ್ಥಳವನ್ನು ಬಿಟ್ಟಾವು. ಯೆಶಾಯ 44:10, ಬೆಟ್ಟಗಳು
ಸ್ಥಳವನ್ನು ಬಿಟ್ಟಾವು. सारे पर्वत अपने जगह को छोड़ सकते हैं. ಅಂದ್ರೆ ಆಗದೇ ಇರೋದು उसका मतलब जो नहीं हो सकता है ಅದು ಆಗಬಹುದು. वो भी हो सकता है. ಗುಡ್ಡಗಳು ಕದಲಿಯಾವು. सारे पहाड़ जो हिल सकते हैं. ಆದರೆ ನನ್ನ ಕೃಪೆಯು लेकिन मेरा कृपा जो है ನಿನ್ನನ್ನು ಬಿಟ್ಟು ಹೋಗದು. तुम्हें कभी नहीं छोड़कर जाएगा. ಆದರೆ ನನ್ನ ಕೃಪೆಯು लेकिन मेरा कृपा जो है ನಿನ್ನನ್ನು ಬಿಟ್ಟು ಹೋಗದು. तुम्हें कभी नहीं छोड़कर जाएगा. ಸಮಾಧಾನದ ನನ್ನ ಒಪ್ಪಂದವು. शांति का मेरा वाचा. ಕೇಳ್ತಾ ಇದ್ದೀರಾ? क्या आप सुन रहे हैं? ಅಂಜೂರದ ಮರ ಎಲ್ಲಿದೆ? अंजीर का पेड़ कहाँ पर है? ಆ ಒಂದು ತೋಟದಲ್ಲಿ उस अंगूर के बारी में ಗೊಬ್ಬರ ಹಾಕೋದಾಗಿದ್ರೆ गोबर डालेंगे तो ಯಾವ ಗಿಡದ ಗೊಬ್ಬರ ಹಾಕ್ತಾರೆ? किस पेड़ के गोबर को डालेंगे? ದ್ರಾಕ್ಷೆ ತೋಟ. ಈ ದ್ರಾಕ್ಷೆ ತೋಟಕ್ಕೆ इस अंगूर के बारी को ನೆರಳು ಬೇಕಾಗಿಲ್ಲ. कोई भी छांव की जरूरत ಏನ್ नहीं ಹೇಳ್ತಾನೆ? है. ये वचन क्या कहता है? ಸಮಾಧಾನದ ನನ್ನ ಒಪ್ಪಂದವು शांति का मेरा वाचा ಕದಲುವುದಿಲ್ಲ. वो नहीं हिलेगा. ಕದಲದು. वो नहीं ಕೇಳಿ हिलेगा. ಏನ್ ಹೇಳ್ತೀನಿ? सुनिए मैं बताता ಅದರ हूँ. ಅರ್ಥ ಏನಂದ್ರೆ उसका मतलब क्या ಆ है? ದ್ರಾಕ್ಷೆ ತೋಟವೆಂದರೆ उस अंगूर का बारी यानी ಇಸ್ರಾಯೇಲ್ ದೇಶ. इस्राएल देश. ದೇವರು ಯಹೂದ್ಯರನ್ನ, परमेश्वर यहूदी लोगों को, ದೇವರು ಇಸ್ರಾಯೇಲ್ಯರನ್ನ परमेश्वर इस्राएली लोगों को ತನ್ನ ದ್ರಾಕ್ಷೆ ತೋಟವೆಂಬುದಾಗಿ ಕರೆದ. अपने अंगूर का बारी के क्यों ने बुलाया? ಆಮೆನ್. आमेन. ಅನ್ಯರಾದ ನಾವು, अन्य लोग जो हम हैं, ಯಹೂದ್ಯರಲ್ಲದವರು, यहूदी जो हम नहीं हैं, ಇಸ್ರಾಯೇಲರಲ್ಲದವರು, हम इस्राएली भी नहीं हैं. ಇವತ್ತು ಕ್ರೈಸ್ತರೆಂಬುದಾಗಿ ಎದೆ ಚಾಚಿ ನಡೆಯುವರು. आज मसीह लोग के सीना टेक कर जो चलते हैं, ಯೇಸುವಿನ ಕಾಲದಲ್ಲಿ यीशु मसीह के समय में ನನ್ನಂತ ನಿನ್ನಂತ ಕಾನಾನ್ಯಳನ್ನ ನಾಯಿ ಎಂಬುದಾಗಿ ನೋಡಿದವರು. आप और मेरे जैसे कानानी वासियों को कुत्ते कह के कहने वाले. ಕೇಳ್ತಾ ಇದ್ದೀರಮ್ಮ? आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಇವನು यह ಆ ವಾತ್ಸಲ್ಯದಲ್ಲಿ, उस ममता में, ಆ ಮಮತೆಯಲ್ಲಿ उस ममता में ತನ್ನ ಮಕ್ಕಳೊಂದಿಗೆ ಒಂದು ಒಪ್ಪಂದ, अपने बच्चों के साथ एक वाचा, ತನ್ನ ಮಕ್ಕಳೊಂದಿಗೆ ಒಂದು ಒಡಂಬಡಿಕೆ, उनके बच्चों के साथ एक वाचा ಅನ್ಯರೊಂದಿಗೆ ಇನ್ನೊಂದು ಒಡಂಬಡಿಕೆ ಮಾಡಿಕೊಳ್ಳಲಿಲ್ಲ. और अन्य लोगों के साथ दूसरा वाचा नहीं बनाया. ಯಾವ ದ್ರಾಕ್ಷೆ ತೋಟವನ್ನ ತಾನು ಪ್ರೀತಿಸಿದ್ನೋ ಅದೇ ದ್ರಾಕ್ಷಾ ತೋಟದಲ್ಲಿ ಅನ್ಯರಾದ ಅಂಜೂರದ ಮರವನ್ನ ಆತನು ನೆಟ್ಟ. ಅದೇ ಭೂಮಿಯಲ್ಲಿ ನೆಟ್ಟ. जिस अंगूर के बाग से वो प्यार करता था, उसी अंगूर के बाग में अंजीर के पेड़ को उन्होंने लगाया. ಎಷ್ಟು ವಾತ್ಸಲ್ಯ ಅಂದ್ರೆ आप पर इतना ममता उनको है ಯಾವ कि ಸ್ತ್ರೀಗೆ जिस स्त्री को ಬಿದ್ದ ರೊಟ್ಟಿ ತಿನ್ನಂದಿದ್ನೋ गिरे हुए टुकड़े खाने के लिए कहा, ಅದೇ ಸ್ಥಳದಲ್ಲಿ उसी जगह में ನಿನಗೆ ನನಗೆ आपको और मुझे ಕ್ರೂಜೆ ನಂತರ उस क्रूज के ತನ್ನ बाद ಮಕ್ಕಳ ತುತ್ತಿನಲ್ಲಿ ಪಾಲು ಕೊಡೋದಲ್ಲ, ಕಿತ್ತುಕೊಂಡು ಕೊಡ್ಲಿಕ್ಕೂ ಹಿಂದೆ ಮುಂದೆ ನೋಡಿದೆ. उनके बच्चों के निवाले से छीन कर देने के लिए भी वो तैयार है. ಇವತ್ತು ನಿನಗಿರುವಂತ ತುತ್ತು आज आपके लिए रहने वाला निवाला ಪರಿಶುದ್ಧವಾದದ್ದು, वो पवित्र है, ಆತನ ಮಕ್ಕಳಿಗೆ ನೇಮಕವಾದದ್ದು. उनके बच्चों के लिए नियमित ಎಷ್ಟು है. ವಾತ್ಸಲ್ಯವಿಟ್ಟಂದ್ರೆ इतना ममता उन्होंने रखा कि ದ್ರಾಕ್ಷೆ ತೋಟದಲ್ಲಿ, अंगूर के बारी में, ದ್ರಾಕ್ಷೆ ತೋಟದಲ್ಲಿ, अंगूर के बारी में, ಆ ಅಂಜೂರದ ಗಿಡಕ್ಕೆ ಸಂಬಂಧವಿಲ್ಲದ ಭೂಮಿಯಲ್ಲಿ अंजीर के पेड़ को संबंध नहीं रहने वाले जमीन में ಅಂಜೂರವನ್ನು ನೆಟ್ಟ. अंजीर पेड़ को उन्होंने रखा. ಈ ವಾತ್ಸಲ್ಯ ಕಡಿಮೆನಾ? ये ममता क्या कम है? ಅರ್ಥ ಆಯ್ತಲ್ಲ? ಈ ವಾತ್ಸಲ್ಯ ಕಡಿಮೆಯಾ? क्या ये ममता कम है? ಆ ದ್ರಾಕ್ಷೆ ತೋಟಗಳು, उस ಆ अंजीर ದ್ರಾಕ್ಷ बारी ಗಿಡಗಳು में, वो अंगूर के बारी में ಅಂಜೂರವನ್ನು ನೋಡ್ತಾವೆ, ये अंजीर को वो देखते हैं, ಏನು ಮಾಡ್ಲಿಕ್ಕೆ वो ಆಗೋದಿಲ್ಲ. कुछ भी नहीं कर सकते. ಇವತ್ತು ಇಸ್ರಾಯೇಲ್ಗೆ ಹೋಗ್ರಿ ನೀವು, आज इजरायली देश में आप ಇವತ್ತಿಗೂ जाइए, ಅನ್ಯರಂತಾರೆ. आज के दिन भी अन्य कह के बुलाते हैं, ಆದ್ರೆ ಅನ್ಯರಂತ ಹೇಳಿ ಜ್ಞಾನಿಗಳಾಗಿ ಹುಚ್ಚರಾದ್ರ. लेकिन अन्य लोग कह के ज्ञानी बनकर वो देर पागल वाक्य करते ಹೇಳ್ತಾ हैं. ಇದೆ. परमेश्वर का वचन कह रहा है, ದ್ರಾಕ್ಷೆ ತೋಟದಲ್ಲಿ अंगूर के बारी में ಅಂಜೂರವನ್ನು ಬಿಟ್ಟ. अंजीर के पेड़ को उन्होंने रखा. ಆಮೆನ್. ಯಾಕೆ? आमेन. क्यों? ದ್ರಾಕ್ಷೆ ತೋಟದ ಮೇಲೆ अंगूर के ಆ बाग में ತೋಟಗಾರನು वह मालिक ಒಳ್ಳೆ जो है, ಫಲಕ್ಕೋಸ್ಕರ ಆಸೆ ಪಟ್ಟು अच्छे फल के लिए आशा रखकर ಏನೆಲ್ಲ ಮೇಲೆ ಸುರಿತಾನಲ್ಲ, जो कुछ भी उसके ऊपर वो डालता है ना, ಅದೆಲ್ಲ ತನ್ನ ಅಂಜೂರದ ವಾತ್ಸಲ್ಯ ಇಟ್ಟಿರುವಂತ ಅಂಜೂರದ ಗಿಡಕ್ಕೆ ಅದರ ಸತ್ವ ಸಿಗ್ಲಿ ಅಂತ. सब कुछ जो वो डालता है अंजीर के पेड़ पर जो ममता उसने रखा है उसको भी मिले कह के. ಆಶೀರ್ವಾದ ಆಗಿದ್ರೆ ಯಾರಾದ್ರೂ ಒಂದ್ಸರಿ ಆಮೇಲೆ अगर आशीष हो रहा है तो एक बार आमेन. ಆಮೇನ್. आमेन. ಆಮೇನ್. आमेन. ಇನ್ನು ಬಹಳ ಸುಂದರವಾಗಿದೆ ಕೇಳಿ ನೀವು. और बहुत सुंदर है. ಇದು ಅದ್ಭುತವಾಗಿದೆ ಇಲ್ವಾ? ये अद्भुत है या नहीं? ಆಮೇನ್. आमेन. ಆಮೇನ್. आमेन. ಹಾಲೆಲೂಯಾ. हालेलुया. ಮಾತ್ರ ಅಲ್ಲ, सिर्फ उतना ही नहीं, ತಂದೆಗೂ ಚೆನ್ನಾಗಿ ಗೊತ್ತಿದೆ. पिता भी अच्छी तरीके से जानते हैं. ಏನ್ ಗೊತ್ತಾ ಅವನಿಗೆ? वो क्या है आप जानते हो? ನನಗೆ ಗೊತ್ತು. मैं जानता हूँ. ಈಗ ನಾನು ಮುಂದಿನ ವರ್ಷನೂ ಬರ್ತೀನಿ. अगले साल मैं आऊंगा. ಒಂದು ವೇಳೆ ಇದು ಮುಂದಿನ ವರ್ಷನೂ ಹಣ್ಣು ಕೊಡದೆ ಹೋದ್ರೆ, अगले साल भी अगर ये फल ಈಗ नहीं ನಾನು देगा ನಿಮಗೆ ಕೇಳ್ತೀನಿ ಸಭೆಯೇ, कलीसिया, अब मैं तुमसे पूछता ನಿಮಗೇನು हूँ, ಅನಿಸ್ತದೆ ಹೇಳಿ? आपको क्या लगता है बताइए. ತಂದೆ
पिता ಮುಂದಿನ ವರ್ಷ अगले साल ತಿರುಗಿ ಬರ್ತಾನೆ वापस आएंगे ತೋಟಕ್ಕೆ, ದ್ರಾಕ್ಷೆ ತೋಟಕ್ಕೆ. अंगूर के बारी में। ನೋಡಿ, ಬರ್ತಾ ಇರೋದು देखिए जो आ रहा है ದ್ರಾಕ್ಷೆ ತೋಟಕ್ಕೆ, वो अंगूर के बारी में, ಹಣ್ಣು ಹುಡುಕ್ತಾ ಇರೋದು लेकिन फल कहाँ पर ढूंढ रहे हैं? ಅಂಜೂರದಲ್ಲಿ. अंजीर के पेड़ में। ಯಾಕಮ್ಮ? क्यों? ಯಾಕೆ? क्यों? ಯಾಕಂದ್ರೆ ಯಾರಿಗೆ ಹೆಚ್ಚಾಗಿ ಕೊಡಲ್ಪಟ್ಟಿದೆಯೋ क्योंकि जिसे ज्यादा दिया गया ಅವರಿಂದ है ಹೆಚ್ಚಾಗಿ ಆಶಿಸಲ್ಪಡುವುದು. उनसे ज्यादा ही आशा रखा जाएगा। ಯಾಕೆ? क्यों? ಅವರು ಪವಿತ್ರಾತ್ಮನನ್ನ ತಿರಸ್ಕರಿಸಿದರು. उन्होंने पवित्र आत्मा को नकार दिया ಇವತ್ತು था। ಪವಿತ್ರಾತ್ಮನನ್ನ ಹೊಂದಿದಂತ ಯಹೂದ್ಯರು ಬೆರಳಿಕೆ, आज के दिन पवित्र आत्मा को पाने वाले यहूदी ಆದರೆ गिनती के ಪವಿತ್ರಾತ್ಮ हैं। ಭರಿತರಾಗಿರುವಂತ लेकिन ಅನ್ಯರು पवित्र आत्मा से भरे हुए अन्य लोग ಯಹೂದ್ಯರಿಗೆ ಬೋಧಿಸುವಷ್ಟು ಬೆಳೆದು ನಿಂತಿದ್ದಾರೆ. यहूदी लोगों को प्रचार करने जैसे वो बढ़कर आए ಅವನು हैं। ತಿರುಗಿ ಬರೋದು वो वापस आना ಯಹೂದ್ಯರಿಗೋಸ್ಕರ. यहूदी लोगों के ಆದರೆ लिए, ಆತನ ದೃಷ್ಟಿ ಇರೋದು लेकिन उनका नजर जो ಅವನ है ವಾತ್ಸಲ್ಯವುಳ್ಳ उनके ममता से भरा अन्यरागिद्रू हुआ, सह वो अंजीर है लेकिन ವಾತ್ಸಲ್ಯವುಳ್ಳ ನಿಮ್ಮ ಮೇಲೆ. ममता से भरे हुए आप पर। ಆಮೆನ್, आमेन, ಆಮೆನ್, ಆಮೆನ್, ಆಮೆನ್. ಆಮೆನ್. ಅವನು ಗೊತ್ತು, वो जानता है, ಯಜಮಾನನ ಬಗ್ಗೆ ಗೊತ್ತು, ಚೆನ್ನಾಗಿ ಗೊತ್ತಿದೆ. मालिक अच्छी तरीके से जानता ಈ है ಮಾಲಿ ಬಗ್ಗೆ, इस माली के बारे ಈ में, ಮಾಲಿ ಬಗ್ಗೆ ಅವನು ಚೆನ್ನಾಗಿ ಗೊತ್ತಿದೆ. इस माली के बारे में अच्छी तरीके से ಮುಂದಿನ जानता ವರ್ಷ है। ನಾನು ಬಂದ್ರೆ अगले साल जब मैं आऊंगा, ನಾನು ನಿಮ್ಮ ಮುಂದೆ ಇಡ್ತೀನಿ ಇದನ್ನ. अब मैं आपके ಈ सामने ಮುಂದಿನ ವರ್ಷ रखूंगा। ಮತ್ತೆ ಬರ್ತಾನಂತ. अगले साल फिर से वो आएंगे। ಆಮೇನ್. ಒಂದು ವೇಳೆ ಇನ್ನೂ ಹಣ್ಣಿಲ್ಲ अगर फिर भी फल नहीं है ಅಥವಾ तो, ಒಂದು 2-3 ಹಣ್ಣು ಮಾತ್ರ ಬಿಟ್ಟಿದೆ, या फिर 2-3 फल उतना ही है ಅವಾಗ तो, ಮತ್ತೆ ಹೇಳ್ತಾನ ಅವನು, वो फिर से कहेगा ಮತ್ತೆ 2 ವರ್ಷ ಆಯ್ತು, अब 2 साल हो चुके ಇದು ಹಣ್ಣು ಕೊಡ್ತಾ ಇಲ್ಲ, हैं, ये फल नहीं दे ಕಡ್ದು रहा, ಹಾಕೋಣ. इसे काट के ಈಗ फेंकेंगे। ತಿಳಿದು ನೀವು ಹೇಳಿ. अब आप मुझे बताइए, ಈಗ ಆ ಮಾಲಿ ಮತ್ತೇನ್ ಹೇಳ್ತಾನೆ? अब वो माली फिर से क्या कहेगा? ಏನ್ ಅನ್ಬೋದು? वो क्या कह सकता है? ನಾನು ನಿಮಗೆ ಹೇಳ್ತೇನೆ, मैं आपसे कहता हूँ, ಯಜಮಾನನಿಗೂ ಚೆನ್ನಾಗಿ ಗೊತ್ತಿದೆ. मालिक भी अच्छी तरीके ನಾನು से ಮುಂದಿನ ವರ್ಷ जानता है। ಬಂದ್ರು मैं अगले साल आऊंगा तो भी, ಇದು ಒಂದ್ ವೇಳೆ ಹಣ್ಣು ಕೊಡ್ತಾ ಇಲ್ಲ ಅಂದ್ರೆ अगर ये फल नहीं दे रहा ಈ है ಮಾಲಿ तो, ಮಾತ್ರ ये माली ಇದನ್ನ ಕಡಿಲಿಕ್ಕೆ ಬಿಡೋದಿಲ್ಲ. इसे काटने नहीं देगा। ಚೆನ್ನಾಗಿ ಗೊತ್ತಿದೆ ಅವನಿಗೆ. वो अच्छी तरीके से जानता ಯಾಕೆ? है। क्यों? ಯಾಕೆ? क्यों? ಯಾಕೆ? क्यों? ಯಾಕಂದ್ರೆ क्योंकि ಬೆಟ್ಟಗಳು ಕದಲಿಯಾವು, पर्वत तो हिल अपने जगह को छोड़ सकते ಗುಡ್ಡಗಳು हैं, ಕದಲಿಯಾವು, सारे पहाड़ वो हिल सकते हैं, ಆದರೆ ನನ್ನ ಕೃಪೆಯು ನಿನ್ನನ್ನ ಬಿಟ್ಟು ಹೋಗದು. लेकिन मेरा अनुग्रह तुम्हें कभी नहीं छोड़ेगा। ಯೂದನು यूदा ಹಿಡಿದು ಕೊಡ್ತಾನಂತ ಗೊತ್ತು. वो जानते हैं कि वो उसे पकड़वाएगा। ಪೇತ್ರನು पेत्रुस, ಇವನ್ ಯಾರಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನಂತ ಮಾಲಿಗೆ ಗೊತ್ತು. माली जानता है कि वो कहेगा तुम कौन हो, मैं नहीं जानता ತೋಮನು हूँ। तोमुस ಗಾಯಗಳನ್ನು ನೋಡದೆ ನಂಬೋದಿಲ್ಲ ಅಂತ ಗೊತ್ತು. वहाँ पर चोट को देखकर नहीं पहचानेगा, विश्वास नहीं कहेगा, कहते कि जानता है, ಆದ್ರೂ ಸಹ लेकिन फिर भी ಅವನ ವಾತ್ಸಲ್ಯ ಎಂದಿಗೂ ಬಿಡ್ಲಿಲ್ಲ. अपने ममता को उसने कभी नहीं ನಿನ್ನ छोड़ा। ಪರಿಸ್ಥಿತಿ ಏನಿದೆಯೋ ನನಗೆ ಗೊತ್ತಿಲ್ಲ. आपका हालत क्या है मैं नहीं ಇವತ್ತು ಈ जानता। ವಾಕ್ಯಗಳ ನಂಬಿಕೆ ಮೇಲೆ ನಿಂತ್ಕೊಂಡು ನಿನಗೆ ಹೇಳ್ತೀನಿ, आज वचन के विश्वास में खड़ा ಇವತ್ತಿಗೂ होकर ನಿನ್ನ कहता ಮೇಲೆ हूँ, ಅವನ ವಾತ್ಸಲ್ಯ ಕರಳು ಕಿತ್ತು ಬರುವ ರೀತಿಯಲ್ಲಿ ಹರಿತಾ ಇರೋದು. आज के दिन भी उनका ममता बहुत होकर आपके ನೀನು ऊपर ಕೈ बह रहा ಎತ್ತಿ है। आप हाथ उठाकर ಅಪ್ಪ ಅಂದ್ರೆ जब पिता आप कहते हो, ನೀನು ಮಾಡಿದ ಸಕಲ ಪಾಪಗಳನ್ನ ಮರೆತು आपके किया गया हर एक पाप को भूल कर ತಿರುಗಿ ಅದೇ ಮಮತೆಯಿಂದ फिर से उसी ममता ಅದೇ से, ವಾತ್ಸಲ್ಯದಿಂದ उसी ममता से ನಿನ್ನನ್ನು ಅಪ್ಪಿಕೊಳ್ಳುವ ಕರ್ತನು आपको ನಿನಗಿದ್ದಾನೆ. गले लगाने वाले परमेश्वर आपके पास है। ಆವಾಗ और तब ಅನ್ಯರು ಬೇಡಿದ್ರು अन्य लोग मांगेंगे तो भी ಆತನು ಕೊಡ್ತಾ ಇರ್ಲಿಲ್ಲ. वो नहीं देते थे, ಈಗ ಬೇಡದೇ ಇದ್ರು और अब नहीं मांगते हैं तो ಭೂಮಿ भी ಉಪ್ಪಾಗಿಟ್ಟುವಂತ ತನ್ನ ಜನರನ್ನ ಅವರ ಮನೆಗಳಿಗೆ ಕಳುಹಿಸಿ ಅವರ ಹೊಟ್ಟೆಯೊಳಗಿಂದ ಜೀವಕರವಾದ ಹೊಳೆಗಳನ್ನು ಅವ್ರಿಗೆ ಹರಿಸ್ತಾ ಇದ್ದಾರೆ. लोगों को उनके घर में भेजकर उनके पेट से जीवित जल को वो बहाते हैं। ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಒಂದ್ಸಾರಿ अगर ಆಮೇಲೆ कोई समझ रहा है तो एक बार आमीन आप ಆತನಿಗೆ कहिए। ಅಸಾಧ್ಯವಾದುದು ಯಾವುದೂ उनसे ಇಲ್ಲ. असंभव कुछ नहीं है, ಮಹಾಕರುಣೆ ಉಳ್ಳವನ. वो महाकरुणा से भरे हुए। ಇವತ್ತು ಬೇಗ